ನಮಸ್ಕಾರ. ನನ್ನೆಲ್ಲ ಸನ್ಮಿತ್ರರೇ, ಯುವ ಮಿತ್ರರೇ, ಬಂಧು ಮಿತ್ರರೇ ಹಾಗೂ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಿಮ್ಮ ಆತ್ಮೀಯ ಬಂಧು ಮಿತ್ರ ಫಿರೋಜ್ BS ರವರು ಮಾಡುವ ಅನಂತ ಕೋಟಿಯ ನಮಸ್ಕಾರಗಳು. ಈ ಒಂದು ವಿಡಿಯೋ ಸಂದೇಶದ ಮೂಲಕ ತಿಳಿಸಬೇಕಾದಂಥ ವಿಷಯ ಏನಪ್ಪ ಅಂತಂದರೆ, SM ನ್ಯೂಸ್ 24x7 ಕನ್ನಡ ನ್ಯೂಸ್ ಚಾನೆಲ್ ಪ್ರತಿಷ್ಠಿತ ರಾಜ್ಯದ ಕನ್ನಡ ಚಾನಲ್ ಓಪನ್ ಆಗ್ತಾ ಇದೆ. ಅತಿ ಶೀಘ್ರದಲ್ಲಿ ಬಿಜಾಪುರದಲ್ಲಿ ಲಾಂಚ್ ಆಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಆಫೀಸ್ ಕೂಡ ರೆಡಿ ಆಗ್ತಾ ಇದೆ. ರಿಜಿಸ್ಟ್ರೇಷನ್ ಕಾರ್ಯ ಎಲ್ಲ ಮುಗಿದಿದೆ. ಹೀಗಾಗಿ ರಾಜ್ಯಾದ್ಯಂತ ತಾಲೂಕುಗಳು ಹಾಗೂ ಜಿಲ್ಲಾಗಳಿಗೆ ರಿಪೋರ್ಟ್ಗಳನ್ನು ನೇಮಿಸೋಕ್ಕೆ ನಾವು ಸಜ್ಜಾಗಿದ್ದೇವೆ. ಮತ್ತು ಸ್ಟುಡಿಯೋದಲ್ಲಿ ಟೆಕ್ನಿಷಿಯನ್ ಟೀಮ್ ಕೂಡ ಬೇಕಾಗಿದೆ. ಎಡಿಟರ್ಸ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಆಮೇಲೆ ಸುದ್ದಿಗಳನ್ನು ಆಗಿರ್ಬೋದು, ಆ್ಯಂಕರಿಂಗ್ ಆಗಿರ್ಬೋದು, ಲೈವ್ ಸ್ಟ್ರೀಮ್ ನಡೆಸ್ಕೊಡೋದಾಗಿರ್ಬೋದು, ಹೀಗೆ ಹಲವಾರು ದಿಶೆಗಳಲ್ಲಿ ತಮ್ಮೆಲ್ಲರಿಗೂ ಮೀಡಿಯಾ ಮಾಧ್ಯಮ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದವರಿಗೆ ಅನುಭವ ಇರುತ್ತೆ. ಸೊ ಅನುಭವಿಗಳು, ಟೆಕ್ನಿಷಿಯನ್ ಟೀಮ್ ವಿತ್ ರಿಪೋರ್ಟರ್ಸ್ ರಾಜ್ಯಾದ್ಯಂತ ಬೇಕಾಗಿದೆ. ಸ್ಟುಡಿಯೋದಲ್ಲಿ ಬಹಳ ಟ್ಯಾಲೆಂಟಿವ್ ಆ್ಯಂಡ್ ಎಫೆಕ್ಟಿವ್ ಟೀಮ್ನ ನಾವು ಅಳವಡಿಕೆ ಮಾಡ್ತಾ ಇದ್ದೀವಿ. ರಾಜ್ಯದ ನಂಬರ್ 1 ಪ್ರತಿಷ್ಠಿತ ಒಂದು ನ್ಯೂಸ್ ಚಾನಲನ್ನು ಹೊರಗೆ ತರಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯ ದೃಷ್ಟಿಯಿಂದ ತಮ್ಮೆಲ್ಲರಿಗೂ ಈ ಮೂಲಕ ಕರೆ ಕೊಡ್ತಾ ಇದ್ದೀನಿ. SM ನ್ಯೂಸ್ ಚಾನಲ್ ರಾಜ್ಯದ ನಂಬರ್ 1 ವಿದ್ಯಮಾನದ ಒಂದು ಕೇಬಲ್ ನೆಟ್ವರ್ಕಿಂಗ್ ಆ್ಯಂಡ್ ಡಿಜಿಟಲ್ ಮೀಡಿಯಮ್ ನೆಟ್ವರ್ಕಿಂಗ್ನಲ್ಲಿ ಮೂಡಿ ಬರಲಿದೆ. ನಂತರ ಕೆಲವೊಂದಷ್ಟು ದಿನಗಳ ನಂತರ ಸ್ಯಾಟಲೈಟ್ಗೂ ಕೂಡ ವಿಸ್ತರಣೆ ಮಾಡಿಕೊಳ್ಳಲಿದೆ. ಸದ್ಯಕ್ಕೆ ಡಿಜಿಟಲ್ ನೆಟ್ವರ್ಕಿಂಗ್ ಆ್ಯಂಡ್ ಕೇಬಲ್ ನೆಟ್ವರ್ಕಿಂಗ್ನಲ್ಲಿ ಪ್ರಸಾರಗೊಳ್ಳುತ್ತಿರುವ SM ನ್ಯೂಸ್ ಚಾನೆಲ್ ನಂತರ ಸ್ಯಾಟಲೈಟ್ವರೆಗೂ ವಿಸ್ತರಿಸ್ಕೊಳ್ತಕ್ಕಂತಹ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದೆ ಅಂತಕ್ಕಂತಹ ಒಂದು ಮಹತ್ವಾಕಾಂಕ್ಷೆಯ ಅಂಶವನ್ನು ತಮ್ಮ ಮುಂದೆ ಪ್ರೇರೇಪಿಸುತ್ತಾ ನಾನು ಸ್ಕ್ರೀನ್ ಮೇಲೆ ನಂಬರನ್ನು ಕೊಟ್ಟಿರ್ತೀನಿ. ದಯವಿಟ್ಟು ನಂಬರನ್ನು ತೆಗೆದುಕೊಂಡು ನನಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ. ಇಂಟರ್ವ್ಯೂ ಮೂಲಕ ನಾವು ಸ್ಟುಡಿಯೋ ಇಂಟೆಲಿಜೆನ್ಸ್ ಟೀಮ್ನ ರೆಡಿ ಮಾಡ್ತೀವಿ, ಟೆಕ್ನಿಕಲ್ ಟೀಮ್ನ ರೆಡಿ ಮಾಡ್ತೀವಿ. ರಾಜ್ಯಾದ್ಯಂತ ಜರ್ನಲಿಸ್ಟ್ಗಳನ್ನು ನೇಮಕ ಮಾಡೋದರ ಮೂಲಕ ಯಾವ ರೀತಿ ಸುದ್ದಿ ಮಾಧ್ಯಮಗಳನ್ನು ಪ್ರಖರ, ನಿಖರ, ಸತ್ಯವಾಗಿ ಗೋಚರಿಸಬೇಕು ಮತ್ತು ಪ್ರಸಾರಣ ಮಾಡಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯ ದೃಷ್ಟಿಯಲ್ಲಿಟ್ಕೊಂಡು ಬಹಳ ಮೆಚ್ಚುಗೆಯ, ವಿಶ್ವಾಸಾರ್ಹವಾಗಿರ್ತಕ್ಕಂಥ ಒಂದು ಕನ್ನಡ ನ್ಯೂಸ್ ಚಾನಲ್ ಆಗಿ ಹೊರಗೆ ತರೋಕ್ಕೆ ಬಹಳ ಉತ್ಸುಕತೆಯಿಂದ ಕಾತುರರಾಗಿದ್ದೇವೆ ಅಂತಕ್ಕಂಥ ಅಂಶವನ್ನು ಪ್ರೇರೇಪಿಸುತ್ತಾ ಬನ್ನಿ ಒಗ್ಗಟ್ಟಾಗಿ ಸಮಾಜದ ಧ್ವನಿಯಾಗಿ ಶೋಷಿತ ವರ್ಗ, ನೊಂದ ಎಲ್ಲ ವರ್ಗದ ಹಾಗೂ ಸಮಾಜದ ಧ್ವನಿಯಾಗಿ ಕಟ್ಟ ಕಡೆಯ ವ್ಯಕ್ತಿಗೂ ನ್ಯಾಯ ಸಿಗುವಂಥ ನಿಟ್ಟಿನಲ್ಲಿ ನಮ್ಮ ಸುದ್ದಿ ಮಾಧ್ಯಮದ ಮೂಲಕ ರಾಜ್ಯದ, ದೇಶದ ಗಮನವನ್ನು ಸೆಳೆಯುವ ಮೂಲಕ ಮಹತ್ವಾಕಾಂಕ್ಷೆಯಾಗಿ ಸರ್ಕಾರದ ಕದ ತಟ್ಟುವುದರ ಮೂಲಕ ನೊಂದ ಶೋಷಿತ ವರ್ಗಗಳಿಗೆ ನ್ಯಾಯ ಒದಗಿಸಿಕೊಡುವುದರ ಮೂಲಕ ಶೋಷಿತರ ಗಟ್ಟಿ ಧ್ವನಿಯಾಗಿ, ಮಹಿಳೆಯರ ಗಟ್ಟಿ ಧ್ವನಿಯಾಗಿ, ಶ್ರಮಿಕರ ಗಟ್ಟಿ ಧ್ವನಿಯಾಗಿ ಹಾಗೂ ಎಲ್ಲ ವರ್ಗದ ಆಶೋತ್ತರಿಗಳಿಗಾಗಿ ಪರಿತಪಿಸುತ್ತಿರುವ ಸಮಾಜದ ಬಂಧುಗಳ ಒಂದು ಹೋರಾಟಕ್ಕೆ ತಾರ್ಕಿಕ ನ್ಯಾಯವನ್ನು ಒದಗಿಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೆಜ್ಜೆ ಹಾಕೋಣ ಅಂತಕ್ಕಂತಹ ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುವುದರ ಮೂಲಕ ನನ್ನ ಮಾತುಗಳಿಗೆ ವಿರಾಮ ಕೋರುತ್ತೇನೆ. ಜೈ ಹಿಂದ್, ಜೈ ಭಾರತ್, ಜೈ ಜೈ ಕರ್ನಾಟಕ.
ಎಲೆಕ್ಷನ್ ಬಂದಾಗ ಓಟ ಕೇಳತಾರ ಹಾಕಿ ಕಣ್ಣೀರ, ಆರಿಸಿ ಬಂದ ಮ್ಯಾಗ ರೈತರನ್ನೆಲ್ಲ ಮರೆತು ಬಿಡ್ತಾರ. ಎಲೆಕ್ಷನ್ ಬಂದ ಮ್ಯಾಗ ಓಟ ಹಸಿರ ಹೆಸರಿಲ್ಲ ಗಿಡ ಮರದಲ್ಲಿ, ಹಕ್ಕಿದನಿಯಿಲ್ಲ ಪರಿಸರದಲ್ಲಿ. ಹಸಿರ ಹೆಸರು ನಮ್ಮುಂದ ಮೆರೆದವರೆಲ್ಲ ಜಾಗವನಾಗ ಕುಲ್ಲ